ಮಹಾರಾಷ್ಟ್ರದ ಪ್ರಸಿದ್ಧ ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯಿಂದ ಮತ್ತೆ ವಿವಾದಾತ್ಮಕ ಹೇಳಿಕೆ ಬಂದಿದೆ. ಮಠದ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬಜರಂಗ ದಳ ಹಾಗೆಯೇ ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಮಠಾಧಿಪತಿಗಳು ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು, ಬೆಳಿಗ್ಗೆ ಆದ್ರೆ ಖಾವಿ, ರಾತ್ರಿ ಆದ್ರೆ ಹೋಟೆಲ್ ಬಾರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರವರು ಬಸವ ತಾಲಿಬಾನಿಗಳು? ಸ್ವಾಮೀಜಿಗಳು ಕೊಟ್ಟ ಈ ವಿವಾದಾತ್ಮಕ ಹೇಳಿಕೆ ಏನು, ಯಾವ ರೀತಿಯಾಗಿ ವಿವಾದವನ್ನ ಪಡೆದುಕೊಂಡಿದೆ, ಡೀಟೇಲ್ ಆಗಿ ನೋಡೋಣ. ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ, ಬರ್ರಿಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ಬರನ್ನು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದ. ಒಳಗೆ ಹುಡುದು ಮ್ಯಾಗ ಪಟ್ಕ ಸುತ್ತೋದು, ರಾತ್ರಿ ಟೀ ಶರ್ಟು ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕೆ ಮಾಡ್ತಾರೆ? ಹಗಲು ಕಾವಿ ಹಾಕ್ತಾರಂತೆ, ರಾತ್ರಿ ಟೀ ಶರ್ಟು ಬರ್ಮಡ ಹಾಕೊಂಡು ಹೋಟೆಲ್ ಬಾರ್ಗಳಿಗೆ ಹೋಗ್ತಾರಂತೆ. ಅಂಥವರು ಮಠಗಳನ್ನು ಹಾಳು ಮಾಡ್ತಾಗಿದ್ದಾರಂತೆ. ಇದು ಕನ್ನೇರಿ ಶ್ರೀಗಳ ಮಾತು. ಅಂದ ಹಾಗೆ ಕನ್ನೇರಿ ಶ್ರೀಗಳು ಈ ಮಾತು ಹೇಳ್ತಿರೋದು ಯಾರಿಗೆ ಗೊತ್ತಾ? ಮಠಾಧೀಶರಿಗೆ, ಅದು ಕೂಡ ಬಸವ ತತ್ವದ ಅನುಯಾಯಿಗಳಾಗಿರೋ ಮಠಾಧೀಶರಿಗೆ. ಕಾರ್ಯಕ್ರಮವೊಂದರಲ್ಲಿ ಮಾತಾಡಿರೋ ಕನ್ನೇರಿ ಶ್ರೀಗಳು ಬಸವ ತತ್ವದ ಅನುಯಾಯಿಗಳಾಗಿರೋ ಕೆಲವು ಮಠಾಧೀಶರ ವಿರುದ್ಧ ಹರಿಹಾಯ್ದಿದ್ದಾರೆ. ಆ ಮಠಾಧೀಶರನ್ನು ತಾಲಿಬಾನಿಗಳು ಅಂತ ಕರೆದಿದ್ದಾರೆ. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಇದರ ಜೊತೆಗೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸವ ತತ್ವದ ಅನುಯಾಯಿಯಾಗಿರೋ ಓರ್ವ ಮಠಾಧೀಶರು ಮತ್ತೋರ್ವ ಮಠಾಧೀಶರ ವಿರುದ್ಧ ಮಾತಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಸವ ತತ್ವದ ತಾಲಿಬಾನಿಗಳು ವಿವಾದದಲ್ಲಿ ಕನ್ನೇರಿ ಶ್ರೀ. ಕನ್ನೇರಿ ಶ್ರೀಗಳ ಮಾತಿಗೆ ಮಠಾಧೀಶರಿಂದ ಕಿಡಿ. ಮಹಾರಾಷ್ಟ್ರದ ಪ್ರಸಿದ್ಧ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಸವ ತತ್ವದ ಅನುಯಾಯಿಗಳನ್ನು ಉದ್ದೇಶಿಸಿ ಬಸವ ತತ್ವದ ತಾಲಿಬಾನಿಗಳು ಎಂಬ ಪದ ಬಳಕೆ ಮಾಡಿದ ಸ್ವಾಮೀಜಿಯ ಭಾಷಣ ಇದೀಗ ವೈರಲ್ ಆಗಿದೆ. ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಘಟಕಗಳಿಂದ ಆಯೋಜಿಸಲಾಗಿದ್ದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಕನ್ನೇರಿ ಶ್ರೀ ಬಸವ ತತ್ವದ ಅನುಯಾಯಿಗಳ ಬಗ್ಗೆ ಕಿಡಿಕಾರಿದ್ದಾರೆ. ಇಷ್ಟಕ್ಕೂ ಕನ್ನೇರಿ ಶ್ರೀಗಳು ಹೇಳಿದ್ದೇನೋ ಇಲ್ಲಿದೆ ನೋಡಿ. ಬಸವ ತತ್ವದ ತಾಲಿಬಾನ್ಗಳು ಎಂಬ ಪದ ಬಳಕೆ ಮಾಡಿದ್ದಾರೆ ಕನ್ನೇರಿ ಶ್ರೀಗಳು. ಮಠಾಧೀಶರ ವಿರುದ್ಧ ಕಿಡಿಕಾರಿದ್ದಾರೆ. ಮಠಾಧೀಶರು ರಾತ್ರಿ ಟೀ ಶರ್ಟ್ ಬರ್ಮೊಡ ಹಾಕೊಳ್ತಾರೆ, ಹೋಟೆಲ್ ಬಾರ್ಗಳಿಗೆ ಹೋಗ್ತಾರೆ. ಅಂಥವರಿಗೆ ಮಠದ ಕೆಲಸ ಏನು? ಮಠಗಳನ್ನೇ ಹಾಳು ಮಾಡಲು ಇವರು ಮುಂದಾಗಿದ್ದಾರೆ. ಇಂಥ ಸ್ವಾಮೀಜಿಗಳು ಸುಮ್ಮನೆ ಸಾಯ್ಬೇಕು ಎಂದಿದ್ದಾರೆ ಕನ್ನೇರಿ ಶ್ರೀ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು. ನಿಮ್ ಮ್ಯಾಗ ಬಡಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತಾರಿ? ಮತ್ತೇನು ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ? ಇವ್ರು ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ, ಬರ್ರಿಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ಬರನ್ನು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದ. ತೆಗಿದಾದ್ರೆ ಎಲ್ಲ ತೆಗೀರಿ, ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗೆ ಹುಡುದು ಮ್ಯಾಗ ಪಟ್ಕ ಸುತ್ತೋದು, ರಾತ್ರಿ ಟೀ ಶರ್ಟು ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕೆ ಮಾಡ್ತಾರ? ಹೇಳಿದ್ನ ಇದ್ನ್ಯಾಕೆ ಮಾಡ್ತಾರೆ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿ ತಂದು ಹೋಗ್ರಿ ಮನೆಗೆ, ನಾವು ಸತ್ತ ಸಾಯ ಹೋಗ್ರಲ್ಲೇ. ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ವಿ. ಮಾಸದ ಹಳೆ ವಿವಾದ ಹೊಸ ವಿವಾದ ಸೃಷ್ಟಿ. ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನೀಡಿದ ಈ ಹೇಳಿಕೆಗಳು ಸಾರ್ವಜನಿಕರಲ್ಲಿ ಮತ್ತು ಬಸವ ತತ್ವದ ಅನುಯಾಯಿಗಳಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿವೆ. ಇದೇ ಸಂದರ್ಭದಲ್ಲಿ ಸ್ವಾಮೀಜಿ ಹನುಮ ಮಾಲೆ ಬಗ್ಗೆ ಕೆಲವರು ಅರ್ಥ ಮಾಡಿಕೊಳ್ಳದೆ ಟೀಕೆ ಮಾಡುತ್ತಾರೆ ಅಂತಲೂ ಹೇಳಿದ್ದಾರೆ. ಅಂದ ಹಾಗೆ ಕನ್ನೇರಿ ಶ್ರೀಗಳಿಗೆ ವಿವಾದ ಹೊಸತೇನಲ್ಲ. ಇತ್ತೀಚೆಗೆ ಮಹಾರಾಷ್ಟ್ರದ ಒಂದು ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸ್ವಾಮೀಜಿಗೆ ಪ್ರವೇಶ ನಿರ್ಬಂಧ ವಿಧಿಸಲಾಗಿತ್ತು. ಇದೀಗ ಇದೇ ರೀತಿಯ ವಾಗ್ದಾಳಿ ಮುಂದುವರೆಸಿರೋದು ರಾಜಕೀಯ ಸಾಮಾಜಿಕ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸ್ವಾಮೀಜಿಯ ಹೇಳಿಕೆ ಕೇಳಿದ ಬಸವ ತತ್ವದ ಅನುಯಾಯಿಗಳು ಮತ್ತು ಸಾಂಪ್ರದಾಯಿಕ ಮಠ ಸಮುದಾಯದವರು ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಕನ್ನೇರಿ ಶ್ರೀಗಳ ವಿರುದ್ಧ ಮಠಾಧೀಶರ ಆಕ್ರೋಶ. ಇನ್ನು ಕನ್ನೇರಿ ಶ್ರೀಗೆ ತಿರುಗೇಟು ಕೊಟ್ಟಿರೋ ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ನೀವು ಭಾರತೀಯ ಪ್ರಜೆಯಾಗಲು ಯೋಗ್ಯರಲ್ಲ ಅಂತ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಮಾತನ್ನ ಕನ್ನೇರಿ ಶ್ರೀಗಳು ಅರ್ಥ ಮಾಡ್ಕೊಳ್ಬೇಕಿತ್ತು.
ಮನುಷ್ಯ ತತ್ವವನ್ನ ಗೌರವಿಸೋರು ಯಾರೂ ಈ ರೀತಿ ಮಾತನಾಡಲ್ಲ ಎಂದಿದ್ದಾರೆ. ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಸವ ಭಕ್ತರನ್ನು ಅಥವಾ ಬಸವ ಅಭಿಮಾನಿಗಳನ್ನು ಅಥವಾ ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರನ್ನ ಅನುಯಾಯಿಗಳನ್ನು ಈಗಾಗಲೇ ಅವರಿಗೆ ಮನಸೋ ಇಚ್ಛೆ ನೋಯಿಸಿರೋದ್ರಿಂದ ಈಗಾಗಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಭಾಳ ಉತ್ತಮವಾದಂಥ ಒಂದು ಮಾತುಗಳನ್ನ ಹೇಳಿದ್ದಾರೆ. ನೀವು ಭಾರತೀಯ ಪ್ರಜೆ ಆಗಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳಿದ್ದಾರೆ. ನೀವು ಭಾರತೀಯ ಪ್ರಜೆ ಆಗಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತಿದೆಯಲ್ಲ, ಅದನ್ನು ನಿಜವಾಗ್ಲೂ ನಮ್ಮ ಕನ್ನೇರಿ ಶ್ರೀಗಳು ಅರ್ಥ ಮಾಡ್ಕೋಬೇಕು. ಬಸವಾದಿ ಶರಣರ ಚಿಂತನೆಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು, ಸಮಾನತೆ ತತ್ವಗಳು ಮತ್ತು ಭಾತೃತ್ವ, ಮನುಷ್ಯರನ್ನು ಗೌರವಿಸ್ತಕ್ಕಂಥವ್ರು ಯಾರು ಇಂಥ ಮಾತುಗಳನ್ನ ಆಡೋದು. ಕನ್ನೇರಿ ಮಠದ ಶ್ರೀಗಳಿಗೆ ಹಲವು ಜಿಲ್ಲೆಗಳು ನಿರ್ಬಂಧ ಹೇರಿದ್ದವು. ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದ ಕಾರಣಕ್ಕೆ ಅವರಿಗೆ ನಿರ್ಬಂಧ ವಿಧಿಸಲಾಗ್ತಿತ್ತು. ಇತ್ತೀಚೆಗಷ್ಟೇ ಧಾರವಾಡ ಜಿಲ್ಲೆ ಪ್ರವೇಶಕ್ಕೆ ಹೇರಿದ್ದ ನಿರ್ಬಂಧಕ್ಕೆ ಹೈಕೋರ್ಟ್ ಪೀಠ ತಡೆ ನೀಡಿತ್ತು. ಧಾರವಾಡ ಹೈಕೋರ್ಟ್ ಪೀಠದ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಿಂದ ಈ ಆದೇಶ ಹೊರಡಿಸಲಾಗಿತ್ತು. ಇನ್ನು ಒಂದಷ್ಟು ಜಿಲ್ಲೆಗಳಿಗೆ ಇದ್ದ ನಿರ್ಬಂಧ ತೆರವುಗೊಳ್ಳೋದು ಬಾಕಿಯಿತ್ತು. ಈ ಬೆನ್ನಲ್ಲೇ ಕನ್ನೇರಿ ಶ್ರೀಗಳು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯು ಅವರ ಮೇಲೆ ಬೇರೊಂದು ರೀತಿಯ ಪರಿಣಾಮ ಬೀರಬಹುದು ಎನ್ನಲಾಗ್ತಿದೆ.